ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇನೆ ಪ್ರತಿಯೊಬ್ಬ ಮಹಿಳೆಯ ಮನಸ್ಸಿನಲ್ಲೂ ಒಂದು ರೀತಿಯ ಸಂಭ್ರಮ. ಮನೆ ಸ್ವಚ್ಛ ಮಾಡೋದು, ಅಲಂಕಾರ ಮಾಡೋದು, ಲಕ್ಷ್ಮೀ ದೇವಿಯ ಪೂಜೆ ಮಾಡೋದು, ಮುತ್ತೈದರನ್ನ ಕರೆದು ಅರಿಶಿನ ಕುಂಕುಮ ಕೊಡೋದು, ಹೀಗೆ ಹಬ್ಬದ ದಿನ ಮನೆ ತುಂಬಾ ಸಡಗರದಿಂದ ಕೂಡಿರುತ್ತೆ. ಆದ್ರೆ ಹಬ್ಬ ಅಂದ್ರೆ ಪೂಜೆ ಮಾತ್ರ ಅಲ್ಲ ಅಲ್ವಾ? ನಮ್ಮ ಸಂಪ್ರದಾಯದಲ್ಲಿ ಹಬ್ಬದ ಜೊತೆಗೆ ಹಬ್ಬದೂಟಕ್ಕೂ ವಿಶೇಷ ಸ್ಥಾನ ಇದೆ. ಅದರಲ್ಲೂ ದೇವರಿಗೆ ನೈವೇದ್ಯವಾಗಿ ಅರ್ಪಿಸುವ ಖಾದ್ಯಗಳನ್ನ ಮನೆಯಲ್ಲೇ ಪ್ರೀತಿಯಿಂದ ತಯಾರಿಸಿದ್ರೆ ಆ ಸಂಭ್ರಮವೇ ಬೇರೆ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಂದು ಮನೆಯಲ್ಲೇ ಸುಲಭವಾಗಿ ತಯಾರಿಸಬಹುದಾದ ಸಾಂಪ್ರದಾಯಿಕ ಹಾಗೂ ರುಚಿಕರ ಖಾದ್ಯಗಳ ಬಗೆಗಿನ ಮಾಹಿತಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀವಿ. ಈ ಇಂಟ್ರೆಸ್ಟಿಂಗ್ ಮಾಹಿತಿ ನೋಡೋಕು ಮುನ್ನ ನೀವಿನ್ನೂ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವೀಟ್ ಪೊಂಗಲ್. ಹಬ್ಬದ ದಿನ ನೈವೇದ್ಯಕ್ಕೆ ಸಿಹಿ ಇರಬೇಕು ಅನ್ನೋದು ನಮ್ಮಲ್ಲಿ ಸಾಮಾನ್ಯವಾದ ಸಂಪ್ರದಾಯ. ಸಿಹಿ ಪೊಂಗಲ್ ಅಂದ್ರೆ ರುಚಿಯಾಗಿರೋದು ಮಾತ್ರ ಅಲ್ಲ, ಮಾಡೋದು ಕೂಡ ತುಂಬಾನೇ ಸುಲಭ. ಇದಕ್ಕೆ ಅಕ್ಕಿ, ಹೆಸರುಬೇಳೆ, ಬೆಲ್ಲ, ಹಾಲು ಅಥವಾ ನೀರು, ತುಪ್ಪ, ಏಲಕ್ಕಿ, ತೆಂಗಿನ ತುರಿ, ಗೋಡಂಬಿ, ಒಣದ್ರಾಕ್ಷಿ ಬೇಕಾಗುತ್ತೆ. ಮೊದಲಿಗೆ ಹೆಸರು ಬೇಳೆಯನ್ನ ನೀರಿನಲ್ಲಿ ನೆನೆಸಿ ತೊಳೆದು ಹುರಿದುಕೊಳ್ಳಿ. ಅದಕ್ಕೆ ಅಕ್ಕಿಯನ್ನ ಸೇರಿಸಿ ಕುಕ್ಕರ್ನಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲವನ್ನ ಸ್ವಲ್ಪ ನೀರು ಹಾಕಿ ಕರಗಿಸಿಕೊಂಡು ಅದನ್ನ ಸೋಸಿ ಬೇಯಿಸಿದ ಅಕ್ಕಿ ಮತ್ತು ಬೇಳೆಗೆ ಸೇರಿಸಿ. ನಂತರ ಸ್ವಲ್ಪ ತೆಂಗಿನ ತುರಿ, ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ವೀಟ್ ಪೊಂಗಲ್ ರೆಡಿ. ನಿಪ್ಪಟ್ಟು. ಇನ್ನು ಹಬ್ಬದ ದಿನ ಸಿಹಿ ಖಾದ್ಯಗಳ ಜೊತೆಗೆ ಒಂದು ಖಾರದ ಗರಿಗರಿಯಾದ ಸ್ನಾಕ್ಸ್ ಕೂಡ ಇರಲೇಬೇಕಲ್ವಾ? ಅದಕ್ಕಾಗಿಯೇ ಮನೆಯಲ್ಲೇ ರುಚಿಯಾದ ನಿಪ್ಪಟ್ಟನ್ನ ಮಾಡಬಹುದು. ಇದಕ್ಕೆ ಅಕ್ಕಿ ಹಿಟ್ಟು 1 ಕಪ್, ಬಾಂಬೆ ರವ 2 ಟೀ ಸ್ಪೂನ್, ಮೈದಾ 1 ಟೀ ಸ್ಪೂನ್, ಹುರಿದ ನೆಲಗಡಲೆ 2 ಟೀ ಸ್ಪೂನ್, ಕಡಲೆ 1 ಟೀ ಸ್ಪೂನ್, ಎಳ್ಳು 1 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು, ಕರಿಯಲು ಎಣ್ಣೆ ಬೇಕಾಗುತ್ತೆ. ಮೊದಲಿಗೆ ನೆಲಗಡಲೆ ಹಾಗೂ ಪುಟಾಣಿ ಕಡಲೆಯನ್ನ ತರಿತರಿಯಾಗಿ ಹುರಿ ಮಾಡಿ ಒಂದು ಪಾತ್ರೆಗೆ ಹಾಕಿ. ಅದಕ್ಕೆ ಅಕ್ಕಿ ಹಿಟ್ಟು, ಬಾಂಬೆ ರವ, ಎಳ್ಳು, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವನ್ನ ಸಣ್ಣಗೆ ಹೆಚ್ಚಿ ಹಾಕಿ. ಇದಕ್ಕೆ 2 ಟೀ ಚಮಚ ಎಣ್ಣೆಯನ್ನ ಬಿಸಿ ಮಾಡಿ ಸೇರಿಸಿಕೊಳ್ಳಿ. ನೀರನ್ನ ಉಗುರು ಬೆಚ್ಚಗೆ ಮಾಡಿಕೊಂಡು ಸ್ವಲ್ಪವೇ ಹಾಕೊಂಡು ಚೆನ್ನಾಗಿ ನಾದಿಕೊಳ್ಳಿ. ನಂತರ ನಿಪ್ಪಟ್ಟಿನ ಆಕಾರದಲ್ಲಿ ಒತ್ತಿ ಎಣ್ಣೆಯಲ್ಲಿ ಕರಿಯಿರಿ. ಚಕ್ಕುಲಿ. ಹಬ್ಬದ ತಿಂಡಿಗಳಲ್ಲಿ ಚಕ್ಕುಲಿ ಇಲ್ಲ ಅಂದ್ರೆ ಹೇಗೆ? ಈ ಗರಿಗರಿ ಚಕ್ಕುಲಿ ಮಾಡೋದು ಕೂಡ ತುಂಬಾ ಸುಲಭ. ಅಕ್ಕಿ ಹಿಟ್ಟು 2 ಕಪ್ಪು, ಹುರಿದ ಉದ್ದಿನ ಹಿಟ್ಟು 1 ಕಪ್ಪು, ಜೀರಿಗೆ 1 ಟೀ ಚಮಚ, ಬೆಣ್ಣೆ 1 ದೊಡ್ಡ ನಿಂಬೆ ಗಾತ್ರ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ನಂತರ ಚಕ್ಕುಲಿ ಮೇಕರ್ನಲ್ಲಿ ಹಾಕಿ ಬಿಸಿ ಎಣ್ಣೆಯಲ್ಲಿ ಗರಿಗರಿಯಾಗಿ ಕರೆದ್ರೆ ರುಚಿಯಾದ ಚಕ್ಕುಲಿ ರೆಡಿ. ರವೆ ಉಂಡೆ. ಒಂದು ಬಾಣಲಿಯಲ್ಲಿ ತುಪ್ಪದ ಜೊತೆಗೆ ರವೆಯನ್ನ ಹಸಿ ವಾಸನೆ ಹೋಗುವವರೆಗೆ ಹುರಿದುಕೊಳ್ಳಿ. ರವೆ ತಣ್ಣಗಾದ ಮೇಲೆ ಸಕ್ಕರೆ ಅಥವಾ ತುರಿದ ಬೆಲ್ಲವನ್ನ ಸೇರಿಸಿ 1 ನಿಮಿಷ ಮಿಕ್ಸಿಯಲ್ಲಿ ನೀರು ಹಾಕದೆ ಹಾಗೆಯೇ ರುಬ್ಕೊಳ್ಳಿ. ಅದೇ ಬಾಣಲಿಗೆ ಡ್ರೈ ಫ್ರೂಟ್ಸ್ ಹಾಕಿ ಹುರಿದುಕೊಂಡು ಒಣ ಕೊಬ್ಬರಿ ಅಥವಾ ತೆಂಗಿನ ತುರಿಯನ್ನ ಸ್ವಲ್ಪ ಕಾಯಿಸಿಕೊಳ್ಳಿ. ನಂತರ ಕಾಯಿಸಿದ ಹಾಲಿನ ಜೊತೆಗೆ ಕೊಬ್ಬರಿ ತುರಿ, ರುಬ್ಬಿಕೊಂಡ ರವೆ, ಡ್ರೈ ಫ್ರೂಟ್ಸ್ ಮಿಶ್ರಣ ಮಾಡಿ ಹದಕ್ಕೆ ಕಲಸಿಕೊಂಡು ಉಂಡೆ ಕಟ್ಕೊಳ್ಳಿ. ಕಾಯಿ ಹೋಳಿಗೆ. ಮೊದಲು ಮೈದಾ ಅಥವಾ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಎಣ್ಣೆ ಹಾಕಿ ಮೃದುವಾಗಿ ಕಲಸಿ ನೆನೆಸಿಡಿ. ನಂತರ ತುರಿದ ತೆಂಗಿನಕಾಯಿ ಮತ್ತು ಬೆಲ್ಲವನ್ನ ಬಾಣಲಿಯಲ್ಲಿ ಬೇಯಿಸಿ ಏಲಕ್ಕಿ ಪುಡಿ ಸೇರಿಸಿ ಪೂರಣ ಅಥವಾ ಹೂರಣವನ್ನ ತಯಾರಿಸಿಕೊಳ್ಳಿ. ನೆನೆಸಿಟ್ಟ ಹಿಟ್ಟನ್ನ ಲಟ್ಟಿಸಿಕೊಂಡು ಹೂರಣವನ್ನ ಅದರೊಳಗೆ ತುಂಬಿ ತೆಳುವಾಗಿ ಲಟ್ಟಿಸಿ ತವಾದ ಮೇಲೆ 2 ಬದಿಯಲ್ಲೂ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ತುಪ್ಪವನ್ನ ಹಾಕಿ. ಕರ್ಜಿಕಾಯಿ. ಪಾತ್ರೆಯಲ್ಲಿ ರವೆ, ಮೈದಾ, ಚಿಟಿಕೆ ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಮೃದುವಾಗಿ ಕಲಸಿ. ಬಳಿಕ ಅದರ ಮೇಲೆ ಎಣ್ಣೆ ಸವರಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ. ಹೂರಣಕ್ಕೆ ಶೇಂಗಾ, ಗಸಗಸೆ ಹುರಿದುಕೊಂಡು ಹೊರಗಡಲೆ, ಒಣಕೊಬ್ಬರಿ, ಬೆಲ್ಲದೊಂದಿಗೆ ತರಿತರಿಯಾಗಿ ಅರೆದುಕೊಳ್ಳಿ. ಕಲಸಿದ ಹಿಟ್ಟನ್ನ ಪೂರಿ ಆಕಾರದಲ್ಲಿ ಲಟ್ಟಿಸಿ ಮಧ್ಯ ಸಿಹಿ ಮಿಶ್ರಣವನ್ನ ತುಂಬಿ ಮುಚ್ಚಿ ಕರ್ಜಿಕಾಯಿ ಆಕಾರದಲ್ಲಿ ಪೇಸ್ಟ್ ಮಾಡಿ. ನಂತರ ಮಧ್ಯಮ ಉರಿಯಲ್ಲಿ ಎಣ್ಣೆಯಲ್ಲಿ ಗರಿಗರಿಯಾಗಿ ಕರಿಯಿರಿ. ಹಾಗಾದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಪ್ಪಾ ಮಾಡೋದು ಅಂತ ಇಷ್ಟು ದಿನ ಯೋಚನೆ ಮಾಡ್ತಿದ್ರೆ ಈ ಖಾದ್ಯಗಳ ಲೀಸ್ಟ್ ನಿಮ್ಮ ಕೆಲಸವನ್ನ ಖಂಡಿತ ಇನ್ನಷ್ಟು ಸುಲಭ ಮಾಡುತ್ತೆ. ಹಬ್ಬದ ದಿನ ಅಡುಗೆ ಎಷ್ಟೇ ಇರ್ಲಿ ಅದನ್ನ ಪ್ರೀತಿಯಿಂದ ಮಾಡಿ ಮನೆಯವರೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ. ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡುವ ಸ್ಪೆಷಲ್ ಖಾದ್ಯ ಯಾವುದು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದೆ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.